ಬಜೆಟ್ ನಂತರದಲ್ಲಿ ಡಿಕೆ ಸುರೇಶ್ ಅವರು ಮಾತನಾಡುವಾಗ ಕೇವಲ ಕರ್ನಾಟಕಕ್ಕೆ ಅನ್ಯಾಯ ಅಂತ ಮಾತನಾಡಿರಲಿಲ್ಲ, ಬದಲಾಗಿ ಇಡೀ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರದಿಂದ ಅನ್ಯಾಯ ಅಂತ ಹೇಳಿದ್ರು. ಇದಕ್ಕೆ ಸ್ಪಂದನೆ ಇಲ್ಲಿವರೆಗೂ ಕರ್ನಾಟಕದಿಂದ ಸಿಕ್ಕಿದ್ದನ್ನ ಗಮನಿಸಿದ್ವಿ. ಇದೀಗ ತಮಿಳುನಾಡಿನ ಸರದಿ. ಕರ್ನಾಟಕದ ನಂತರದಲ್ಲಿ ಇದೀಗ ತಮಿಳುನಾಡು ಸಂಸದರು ಕೂಡ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಧ್ವನಿಗೂಡಿಸಿದ್ದಾರೆ. ಲೋಕಸಭೆಯಲ್ಲಿ ಎ ರಾಜಾ, ಟಿ.ಆರ್. ಬಾಲು ಕಿಡಿಕಾರಿದ್ದಾರೆ. ತೆರಿಗೆ ಹಣ ಸರಿಯಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿ ಆರೋಪಿಸಿದ್ದಾರೆ. ಎಲ್ ಮುರುಗನ್ ಸಚಿವರಾಗೋಕೆ ಅನರ್ಹ ಅಂತ ಹೇಳಿ ಡಿಎಂಕೆ ಸಂಸದರು ಮಾತನಾಡಿದ್ದಾರೆ. ಮುರುಗನ್ ಕೇಂದ್ರ ವಾರ್ತಾ ಪ್ರಸಾರ ಖಾತೆ ರಾಜ್ಯ ಸಚಿವರು, ತಮಿಳುನಾಡನ್ನ ಪ್ರತಿನಿಧಿಸುವವರು. ಡಿಎಂಕೆ ಸಂಸದರಿಂದ ಪೂರ್ವಗ್ರಹದ ಆರೋಪ. ಎ ರಾಜಾ, ಟಿ.ಆರ್. ಬಾಲು ವಿರುದ್ಧ ಸಚಿವ ಮುರುಗನ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. Sir, the answer that has been given by the minister is not bona fide. I can tell that it is completely malified. You are keeping the stepmother attitude towards the states which are not run by the BJP. Sir, we should not confuse. Let me clear before this house for academic reasons and other reasons. Sir, state disaster relief fund is nothing to do with national disaster fund. The amount which is being asked by the Tamil Nadu government is under national disaster fund by exclusively by the central government. Sir, the answer that has been given by the minister is not bona fide. I can tell that it is completely malified. You are keeping the stepmother attitude towards the states which are not run by the BJP. Sir, we should not confuse. Let me clear before this house for academic reasons and other reasons. Sir, state disaster relief fund is nothing to do with national disaster fund. The amount which is being asked by the Tamil Nadu government is under national disaster fund by exclusively by the central government, union government. But SDRF is nothing but the contribution that has been given by the state government also. They are under the 15th Finance Commission. So 15th Finance Commission is universal to all states. You cannot go for the specific one. It is available to every state. Matching share is there. All states have to give the matching share, 20% or 25%. So don't confuse the solution. So don't confuse. ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಶಾಸಕರು ಯಾರು ಗೈರಾಗಬಾರದು ಅನ್ನುವಂತ ಆದೇಶ. ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಲೋಕಸಭಾ ಸಂಸದರಿಗೆ ಜೊತೆಗೆ ರಾಜ್ಯಸಭಾ ಸದಸ್ಯರುಗಳಿಗೆ ಪತ್ರ ಬರೆದಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿರೋದು, ನಾಳಿನ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ರಾಜ್ಯಕ್ಕಾಗಿರುವಂತ ಅನ್ಯಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯಲ್ಲಿ ಭಾಗಿ ಆಗಲೇಬೇಕು ಅಂತ ಪತ್ರದ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಸಂಸದರಿಗೆ ಮನವಿ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಬಿಜೆಪಿ ಲೋಕಸಭಾ ಹಾಗೂ ರಾಜ್ಯಸಭಾ ಸದಸ್ಯರುಗಳಿಗೆ ಪತ್ರ ಬರೆದಿದ್ದಾರೆ. ನಾಳಿನ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗಿಯಾಗಲೇಬೇಕು ಅನ್ನುವಂತ ಮನವಿ. ಇದು ರಾಜಕೀಯ ಪ್ರತಿಭಟನೆ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯನವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪಕ್ಷಾತೀತ ಹೋರಾಟ ಅಂತ ನಿರೂಪಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಸ್ಪಷ್ಟ ಸಂದೇಶ ಕಾಂಗ್ರೆಸ್ ನಾಯಕರಿಂದ ನಾಳಿನ ಪ್ರತಿಭಟನೆಯ ಮೂಲಕ ಅಂದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದು ಪಕ್ಷಾತೀತವಾಗಿ ಆಗ್ತಾ ಇರುವಂತಹ ಹೋರಾಟ, ರಾಜ್ಯಕ್ಕೆ ನ್ಯಾಯ ಕೊಡಿಸುವಲ್ಲಿ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ, ರಾಜ್ಯದ ಜನರ ಪರವಾಗಿ ನಿಂತಿದ್ದೀವಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ನಾಯಕರು ಸಾರೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಣ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಅತಿ ದೊಡ್ಡ ಅಸ್ತ್ರ ತೆರಿಗೆ ಅನ್ಯಾಯದ ವಿಚಾರವನ್ನ ಮುಂದಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ನಾಳಿನ ದೆಹಲಿ ಚಲೋವನ್ನ ಶತಾಯ ಯಶಸ್ವಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಕಿರಿಯ ನಾಯಕರೆಲ್ಲರೂ ಕೂಡ ಇದೀಗ ದೆಹಲಿಯತ್ತ ದೌಡಾಯಿಸುತ್ತಿದ್ದಾರೆ. ದೆಹಲಿಗೆ ಹೋಗೋಕ್ ಮುಂಚೆ ಬಿಜೆಪಿಯ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದೇನು ನಿಮ್ಮ ಮುಂದೆ. ಮಾಡಲೇಬೇಕು. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು, ಅನ್ಯ ಮಾರ್ಗ ಇಲ್ಲ. ಆದರೆ ಪ್ರತಿಭಟನೆ ದಾಖಲೆ ಮಾಡೋದು ಕೂಡ ನಮ್ಮ ಕರ್ತವ್ಯ, ಅದರ ನಮ್ಮ ಹೋರಾಟದ ಒಂದು ಭಾಗ. ಅದನ್ನು ನಾಳೆ ಮಾಡ್ತಿದ್ದೀವಿ, ಕಾನೂನು ಹೋರಾಟ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು, ಅನ್ಯ ಮಾರ್ಗ ಇಲ್ಲ. ಆದರೆ ಪ್ರತಿಭಟನೆ ದಾಖಲೆ ಮಾಡೋದು ಕೂಡ ನಮ್ಮ ಕರ್ತವ್ಯ, ಅದರ ನಮ್ಮ ಹೋರಾಟದ ಒಂದು ಭಾಗ. ಅದನ್ನು ನಾಳೆ ಮಾಡ್ತಿದ್ದೀವಿ, ಕಾನೂನು ಹೋರಾಟ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು, ಅನ್ಯ ಮಾರ್ಗ ಇಲ್ಲ. ಆದರೆ
ಪ್ರತಿಭಟನೆ ದಾಖಲೆ ಮಾಡೋದು ಕೂಡ ನಮ್ಮ ಕರ್ತವ್ಯ, ಅದರ ನಮ್ಮ ಹೋರಾಟದ ಒಂದು ಭಾಗ. ಅದನ್ನು ನಾಳೆ ಮಾಡ್ತಿದ್ದೀವಿ. ಕಾನೂನು ಹೋರಾಟ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿಯ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು. ಅನ್ಯ ಮಾರ್ಗ ಇಲ್ಲ. ನಮ್ಮ ತೆರಿಗೆ ಪಾಲು ನಮಗೆ ಅಂತ ಅನ್ನೋ ರೀತಿಯಲ್ಲಿ ಕೂಡ ಹೋರಾಟ ಮಾಡುವಂಥದ್ದು. ನಮ್ಮ ತೆರಿಗೆ ನಾವು ಕೇಳೋದು ಬೇರೆ ಏನಲ್ಲ, ನಮ್ಮ ತೆರಿಗೆದ್ರಲ್ಲಿ ನಾವು ಕೇಳ್ತಾ ಇರೋದು. ಕಾನೂನು ಹೋರಾಟದಲ್ಲಿ ಅವಕಾಶ ಇದೆಯಾ ನಿಮ್ಮ ಪ್ರಕಾರ? ಯಾಕೆ ಹೋಗೋದಿಲ್ಲ? ಸರ್ವೋಚ್ಚ ನ್ಯಾಯಾಲಯಕ್ಕೆ ಈ ಥರ ತಾರತಮ್ಯದಾಗಲೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಈ ನಾಳೆ ಪ್ರತಿಭಟನೆ ಬಳಿಕ ಒಂದು 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 ಚಿಂತನೆ ನಡೆಸ್ತೀರಾ? ಖಂಡಿತ ಆಗುತ್ತೆ. ಇದೇನು ತಮಾಷೆಗೆ ಬಂದು ಹೋಗ್ತಾ ಇಲ್ಲ ನಾವು, ಇದು ಸೀರಿಯಸ್ಸಾಗೆ ಮಾಡಿರ್ತಕ್ಕಂಥದ್ದು. 20ರವರೆಗೆ ಸರಿಯಾಗಿ ನಮಗೆ ಅಮೌಂಟ್ ಬಂದಿದೆ. 15, 16ರಿಂದ 20ರವರೆಗೆ 15 ಹಣಕಾಸಿನ ಆಯೋಗ ರಚನೆ ಆಗಿದ್ದು 19ನಲ್ಲಿ. ಅವರು 20ರಲ್ಲಿ ವರದಿ ಕೊಟ್ಟಾಗ ನಮಗೆ ಡೆವಲ್ಯೂಷನ್ ಆಫ್ ಫಂಡ್, ಹಂಚಿಕೆಯ ಫಂಡು ಕಡಿಮೆ ಆಯಿತು. ಕಡಿಮೆ ಆದದ್ರಿಂದ ಇವತ್ತಿನ ದಿವಸ 2020 ನಮ್ಗೆ ಕಡಿಮೆ ಆಗ್ತಾ ಬಂದಿದೆ. ಬೈ ದಟ್ ಟೈಮ್ ನಮ್ಮ ಸರ್ಕಾರ ಇರಲಿಲ್ಲ. ಕೇಂದ್ರದಿಂದ ಬರೋದು ಕಡಿಮೆ ಆಗಿದೆ. ನಮ್ಮ ಪಾಲನ್ನು ನಮಗೆ ಕೊಡಿಯಪ್ಪ ಅಂತ ಹೇಳೋದು. ನಾವೇನು ಕೊಡ್ತಾ ಇದ್ದೀವಿ ಆ ಪಾಲನ್ನು ನೀವು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಸುಮ್ಮನೆ ರಾಜಕೀಯವಾಗಿ ಹೇಳೋದಲ್ಲ, ರಿಯಾಲಿಟಿಗೆ ಬರಬೇಕು. ಅವ್ರಿಗೆ ಗೊತ್ತಿದೆ ವಿಚಾರ. ಅವರು ಇದ್ದಾಗ ಕೂಡ ಸಾಕಷ್ಟು ಅವರು ಟ್ರೈ ಮಾಡಿದ್ರು, ಅವ್ರಿಗೆ ಪಟ್ಟಿಲ್ಲ. ಸೊ ಅದು ರಾಜ್ಯಕ್ಕೆ ಬರಬೇಕದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಕರ್ನಾಟಕ ಮಾಡಿಗೆ ಬರಬೇಕಷ್ಟೇ ದುಡ್ಡು. ಇದೇನು ಹೊಸದಲ್ಲ 10 ವರ್ಷದಲ್ಲಿ ಭಾಳಷ್ಟು ಆಗಿದೆ. ಬರಗಾಲದಲ್ಲಿ ಆಗಿದೆ, ಮಳೆ ಜಾಸ್ತಿ ಬಂದಾಗ ಆಗಿದೆ, ಬೇರೆ ಬೇರೆ ರಾಜ್ಯಕ್ಕೆ ಹೆಚ್ಚು ಕೊಟ್ಟು ಉದಾಹರಣೆ ಇದೆ, ನಮ್ಮ ಕಡಿಮೆ ಕೊಟ್ಟು ಉದಾಹರಣೆಗಳಿದೆ. ಸೊ ಅದನ್ನು ಪ್ರತಿಭಟನೆ ಮಾಡ್ತೀವಿ. ಸುಮ್ಮನೆ ರಾಜಕೀಯವಾಗಿ ಹೇಳೋದಲ್ಲ, ರಿಯಾಲಿಟಿಗೆ ಬರಬೇಕು. ಅವ್ರಿಗೆ ಗೊತ್ತಿದೆ ವಿಚಾರ. ಅವರು ಇದ್ದಾಗ ಕೂಡ ಸಾಕಷ್ಟು ಅವರು ಟ್ರೈ ಮಾಡಿದ್ರು, ಅವ್ರಿಗೆ ಪಟ್ಟಿಲ್ಲ. ಸೊ ಅದು ರಾಜ್ಯಕ್ಕೆ ಬರಬೇಕದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಕರ್ನಾಟಕ ಮಾಡಿ. ಕೇವಲ ಪ್ರತಿಭಟನೆ ಧಿಕ್ಕಾರದ ಕೂಗು ಮಾತ್ರವಲ್ಲ, ಬಿಜೆಪಿಯ ವಿರುದ್ಧವಾಗಿ ಕಾನೂನಾತ್ಮಕ ಹೋರಾಟದ ಕರೆ ನೀಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ HK ಪಾಟೀಲ್. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಡುವೆ ನಡೀತಾ ಇರುವ ಅನುದಾನ ಹಂಚಿಕೆ ತಾರತಮ್ಯ. ನಾಳಿನ ದೆಹಲಿ ಚಲೋ ಬಗ್ಗೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ರಾಜಕೀಯ ಹೋರಾಟವ ಅಥವಾ ಏನು ಅನ್ನೋ ಪ್ರಶ್ನೆ. ಇದು ರಾಜಕೀಯ ಹೋರಾಟ ಅಂತ ಹೇಳಿ HK ಪಾಟೀಲ್ ಅವರು ಹೇಳಿದ್ದಾರೆ. ನಮ್ಮದು ರಾಜಕೀಯ ಹೋರಾಟ ಅಲ್ಲ ಅಂತ ಹೇಳಿ CM DCM ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ HK ಪಾಟೀಲ್ ಅವರನ್ನ ಮಾತನಾಡಿಸಿದ್ದಾರೆ. ರಾಜಕೀಯ ಹೋರಾಟ, ಕಾನೂನು ಹೋರಾಟ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೇಳೋಣ. ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ಸಚಿವರಾದಂಥ HK ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ನಾಳೆ ಕಾಂಗ್ರೆಸ್ನ ಪ್ರತಿಭಟನೆ ಸಂಬಂಧಪಟ್ಟಂತೆ ಸರ್, ಈ ಮೊದಲ ಬಾರಿ ಇತಿಹಾಸದಲ್ಲಿ ಈ ರೀತಿ ಅನುದಾನ ವಿಚಾರ ಸಂಬಂಧಪಟ್ಟಂತೆ ಪಕ್ಷ ಮತ್ತು ಸರ್ಕಾರ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಹಲವು ಬಾರಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೇವೆ. ಯಾವಾಗ ನಮಗೆ ಅನ್ಯಾಯ ಆಗಿದೆ ಆವಾಗ ಪ್ರತಿಭಟನೆ ಮಾಡಿದ್ದೇವೆ. ಈಗ ಬರ ಪರಿಹಾರ ಬರಲಿಲ್ಲ, ನಮಗೆ ಈ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಅತ್ಯಂತ ದೊಡ್ಡ ಅನ್ಯಾಯ ಆಗಿದೆ. ಈ ಹಿನ್ನೆಲೆಯೊಳಗೆ ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ಬರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದೇವೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ, ಜನರನ್ನು ಜಾಗೃತಿ ಮಾಡ್ತೀವಿ. ಈ ರೀತಿ ಕೇಂದ್ರ ಸರ್ಕಾರ ನಡೆದುಕೊಂಡ್ರೆ ಬರುವ ದಿವಸಗಳಲ್ಲಿ ಭಾಳ ದೊಡ್ಡ ಆಕ್ರೋಶಕ್ಕೆ, ಜನರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಕೇಂದ್ರ ಸರ್ಕಾರ ಈ ಫೆಡ್ರಲ್ ವ್ಯವಸ್ಥೆಯಲ್ಲಿ ವಿಶ್ವಾಸಾರ್ಹತೆಯನ್ನು ಹೆಚ್ಚೆಚ್ಚು ಮಾಡಬೇಕು, ಅದನ್ನು ಅಧಿಕಗೊಳಿಸಬೇಕು. ಅದರ ಬದಲಾಗಿ ಈ ಒಂದು ಹಣಕಾಸಿನ ರೂಪದಲ್ಲಿ ಟ್ಯಾಕ್ಸ್ ಹಂಚಿಕೆಯ ಸಂದರ್ಭದಲ್ಲಿ ಯಾವುದೇ ರಾಜ್ಯವನ್ನು ಅನ್ಯಾಯ ಮಾಡೋದು ನಾವು ಸಹಿಸೋದಿಲ್ಲ. ನಾಳೆ ಪ್ರತಿಭಟನೆ ಅಂತ ಹೇಳಿದ್ರಲ್ಲ, ಬರ ಬಂದು ಇಷ್ಟು ದಿವಸ ಆಯಿತು,